ಮತ್ತೆ ಮಧ್ಯಪ್ರಾಚ್ಯದಲ್ಲಿ ಕದನ ಕಾರ್ಮೋಡ ಏರ್ಪಟ್ಟಿದೆ. ಸಂಧಾನ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಈಗ ಸದ್ಯ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ತಮ್ಮದೇ ಧಾಟಿಯಲ್ಲಿ ಉತ್ತರವನ್ನು ಕೊಡ್ತೀವಿ ಅಂತ ಎಚ್ಚರಿಸಿವೆ. ಸಂಧಾನ ಸಭೆ ವಿಫಲ ಬೆನ್ನಲ್ಲೇ ಇಸ್ರೇಲ್ ದಾಳಿಗೆ ಮುಂದಾಗಿದೆ. ಲೆಬನಾನ್ನ ಬೈರೂತ್ನಲ್ಲಿ ಇಸ್ರೇಲ್ ಮಿಸೈಲ್ ಅಟ್ಯಾಕ್ಗೆ ಮುಂದಾಗಿದ್ದು ಹೆಜ್ಬುಲ್ಲಾ ನೆಲೆಯನ್ನ ಗುರಿಯಾಗಿಸಿ ಈ ದಾಳಿಯನ್ನ ನಡೆಸಲಿಕ್ಕೆ ಆರಂಭಿಸಿದೆ. ಹೆಜ್ಬುಲ್ಲಾ ಕಟ್ಟಡವನ್ನು ಗುರಿಯಾಗಿಸಿ ಇಸ್ರೇಲ್ ನಡೆಸಿರುವಂತಹ ಅಟ್ಯಾಕ್ನಲ್ಲಿ ಇಲ್ಲಿಯವರೆಗೂ ಇಸ್ರೇಲ್ನ ದಾಳಿಯಲ್ಲಿ 11 ಮಂದಿ ಸಾವನ್ನಪ್ಪಿರುವ ವರದಿ ಕೂಡ ಆಗ್ತಾ ಇದೆ. ಈಗಾಗಲೇ ಲೆಬನಾನ್ನಲ್ಲಿ ನಮ್ಮ ಮುಂದುವರೆದಂತಹ ಕಾರ್ಯಾಚರಣೆ ಇರುತ್ತೆ, ಯಾವುದೇ ಕಾರಣಕ್ಕೂ ಸ್ಥಗಿತ ಆಗಲ್ಲ ಅಂತ ಇಸ್ರೇಲ್ ಸೀಸ್ ಫೈರ್ ಘೋಷಣೆಯಾದ ನಂತರವೂ ಕೂಡ ಹೇಳಿಕೆಯನ್ನ ಕೊಟ್ಟಿತ್ತು. ಅದೇ ರೀತಿಯಾಗಿ ಮುಂದುವರೆದುಕೊಂಡು ಹೋಗಿದೆ. ಇದರ ಮಧ್ಯದಲ್ಲಿ ಇಸ್ಲಾಮಾಬಾದ್ನಲ್ಲಿ ಸಂಧಾನ ಮಾತುಕತೆ ನಡೆಸಲಾಗ್ತಿತ್ತು. ಆದರೆ ಸಂಧಾನ ಮಾತುಕತೆ ಯಾವುದೇ ರೀತಿಯಲ್ಲೂ ಕೂಡ ಸಕ್ಸಸ್ ಕಂಡಿಲ್ಲ. ವಿಫಲತೆಯನ್ನ ಕಂಡ ಬೆನ್ನಲ್ಲೇ ಇಸ್ರೇಲ್ ತನ್ನ ದಾಳಿಯ ಸ್ವರೂಪವನ್ನು ತೀವ್ರಗೊಳಿಸಿದೆ. ಪರಿಣಾಮ ಮಿಸೈಲ್ ದಾಳಿಯನ್ನ ಲೆಬನಾನ್ನ ಬೈರೂತ್ನಲ್ಲಿ ನಡೆಸಿದ್ರ ಪರಿಣಾಮ ಬೃಹತ್ ಕಟ್ಟಡವೊಂದು ನೆಲಸಮವಾಗಿದ್ದೆ. ಅಲ್ಲಿದ್ದಂತಹ ಜನ ಸಾವನ್ನಪ್ಪಿದ್ದಾರೆ. ಹೆಜ್ಬುಲ್ಲಾ ಕಟ್ಟಡವನ್ನು ಗುರಿಯಾಗಿಸಿ ಇಸ್ರೇಲ್ ಅಟ್ಯಾಕ್ ನಡೆಸಿರುವಂತಹ ದೃಶ್ಯವನ್ನು ನೀವು ನೋಡ್ತಾ ಇದ್ರಿ. ಮಧ್ಯಪ್ರಾಚ್ಯದಲ್ಲಿ ಸದ್ಯ ಕದನ ವಿರಾಮದ ವಿಚಾರವಾಗಿ ಎದ್ದಿದ್ದಂತಹ ಸಂಧಾನ ಮಾತುಕತೆ ಏನಿದೆ ಅದು ವಿಫಲತೆಯನ್ನು ಕಂಡಿದೆ. ಇದರ ಪರಿಣಾಮವಾಗಿ ಈಗ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರಿಸ್ತಾ ಸಾಗ್ತಾ ಇದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ಲೆಬನಾನ್ನ ಬೈರೂತ್ನಲ್ಲಿ ನಡೀತಾ ಇರುವಂತಹ ಮಿಸೈಲ್ ದಾಳಿ ಈಗ ಸಂಧಾನ ಮಾತುಕತೆ ವಿಫಲವಾದ ನಂತರದಲ್ಲಿ ಇದರ ಸ್ವರೂಪ ಹೇಗೆ ಬದಲಾಗಿದೆ? ನೋಡಿ, ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ಏನು ಸಂಧಾನ ಮಾತುಕತೆ ನಡೀತಾ ಇತ್ತು ಅಮೆರಿಕ ಮತ್ತು ಇರಾನ್ನ ನಡುವೆ, ಈ ಮಾತುಕತೆ ಪರಿಪೂರ್ಣ ಆಗಿಲ್ಲ, ಅಪೂರ್ಣದ ಆಗಿರುವಂಥದ್ದು. ಮತ್ತು ಕೆಲವೊಂದಿಷ್ಟು ಭಿನ್ನಾಭಿಪ್ರಾಯಗಳು ವ್ಯಕ್ತ ಆದಂಥ ಹಿನ್ನೆಲೆಯಲ್ಲಿ ಸಭೆಯಿಂದ ನಿರ್ಗಮಿಸುವಂಥ ಕೆಲಸಗಳು ಕೂಡ ಆಗಿದ್ದಾವೆ. ಸೊ ಇದರ ಜೊತೆಗೆ ಇರಾನ್ ಕೂಡ ಈಗ ಮುಂದುವರೆದು ಅಮೆರಿಕದ ಜೊತೆಗೆ ನಾವು ಮತ್ತೆ ಮಾತುಕತೆ ನಡೆಸಲ್ಲ ಅನ್ನುವಂಥ ಸ್ಪಷ್ಟತೆಯನ್ನು ಕೂಡ ಕೊಟ್ಟಿದೆ. ಸೊ ಹೀಗಾಗಿ ಇಸ್ರೇಲ್ ಈಗ ಲೆಬನಾನನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡಲಿಕ್ಕೆ ಶುರು ಮಾಡಿರುವಂಥದ್ದು. ಮುಖ್ಯವಾಗಿ ಬೈರೂತ್ನ ದಕ್ಷಿಣ ಪ್ರಾಂತ್ಯಗಳನ್ನು ಗುರಿಯಾಗಿಸ್ಕೊಂಡು ಹೆಜ್ಬುಲ್ಲಾವನ್ನು ಟಾರ್ಗೆಟ್ ಮಾಡಿ ಈ ದಾಳಿಗಳು ನಡೀತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಇಸ್ರೇಲ್ ಕೂಡ ಹೇಳ್ಕೊಂಡಿದೆ. ಈವರೆಗೂ ಇಸ್ರೇಲ್ ನಡೆಸಿದಂಥ ದಾಳಿಯಲ್ಲಿ ಒಟ್ಟು 14 ಮಂದಿ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದ್ದಾವೆ. ಇನ್ನೂ ಕೂಡ ತೀವ್ರ ಸ್ವರೂಪದ ದಾಳಿಗಳಾಗುವಂಥ ಸಾಧ್ಯತೆಗಳಿದೆ ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ಕೊಡ್ತಾ ಇರುವಂಥದ್ದು. ಒಂದು ಕಡೆಗೆ ಮಾತುಕತೆ ವಿಫಲವಾದ ಬೆನ್ನಲ್ಲೇ ಈಗ ದಾಳಿಗಳನ್ನು ತೀವ್ರಗೊಳಿಸಿರುವಂಥದ್ದು ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿರುವಂಥದ್ದು. ಮಾತುಕತೆ ಆರಂಭ ಆಗೋಕ್ಕಿಂತ ಮುಂಚೆ ಕೂಡ ಈ ದಾಳಿಗಳನ್ನು ನಿಲ್ಲಿಸುವಂಥ ಪ್ರಯತ್ನಗಳಾಗಿತ್ತು. ಈಗ ವಿಫಲವಾದಂಥ ಬೆನ್ನಲ್ಲೇ ದಾಳಿಗಳು ನಡೀತಾ ಇರುವಂಥದ್ದು ನೋಡಿದರೆ ಬಹುಶಃ ಇನ್ನಷ್ಟು ಭೀಕರ ದಾಳಿಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದಾವೆ. ದಿವ್ಯಾ, ರೈಟ್. ಶಬ್ಬೀರ್ ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತೀವಿ. ಸದ್ಯ ಲೆಬನಾನ್ ಬೈರೂತ್ನಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನು ಮುಂದುವರೆಸಿದೆ. ಈ ಸಂಧಾನ ಮಾತುಕತೆಗೂ ಹಾಗೂ ಲೆಬನಾನ್ನ ದಾಳಿಗೂ ಸಂಬಂಧ ಇಲ್ಲ ಅಂತ ಹೇಳ್ಕೊಂಡು ಬಂದಿದ್ದಂಥ ಇಸ್ರೇಲ್ ಈಗ ತನ್ನ ದಾಳಿಯ ಸ್ವರೂಪವನ್ನು ಹೆಚ್ಚಿಸಿಕೊಂಡಿದೆ.